ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ನಡೆದ 8 ತಿಂಗಳ ನಂತರ ಈ ಕೇಸಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಏರ್ಪೋರ್ಟ್ ಅಲ್ಲಿ ಅವರನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಭೈರತಿ ಬಂಧನದ ಬಗ್ಗೆ ಅವರ ಸಹೋದರರಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಚಂದ್ರಪ್ಪ ಅವರಿಗೆ ಅಂದ್ರೆ ಅರೆಸ್ಟ್ ಪ್ರೊಸೀಜರ್ ಏನಿದೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗಬಾರದು. ಒಂದು ವೇಳೆ ತಪ್ಪುಗಳಾದರೆ ಕೋರ್ಟು ಅದನ್ನೇ ಮುಂದಿಟ್ಟುಕೊಂಡು ಬೇಲು ಕೊಟ್ಟಂತ ಹಲವು ಉದಾಹರಣೆಗಳಿದ್ದಾವೆ. ಅರೆಸ್ಟ್ ಮಾಡಿದ ತಕ್ಷಣ ಕುಟುಂಬ ಸದಸ್ಯರಿಗೆ ತಿಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇದೆ. ಅದರಂತೆ ಅವರ ಸಹೋದರನಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಅರೆಸ್ಟ್ ಮಾಡಿದ್ದೀವಿ ಭೈರತಿ ಬಸವರಾಜ್ ಅವರನ್ನ ಅಂತ. ಜುಲೈ ತಿಂಗಳಲ್ಲಿ ಮರ್ಡರ್ ಆಗಿತ್ತು ಬಿಕ್ಲು ಶಿವಂದು. ಆ ಕೇಸಿಗೆ ಸಂಬಂಧಿಸಿದಂತೆ ಭೈರತಿ ಬಸವರಾಜ್ ಅವರು ನಿರಂತರವಾಗಿ ಕಾನೂನು ಹೋರಾಟದಲ್ಲಿದ್ದರು. ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಕೂಡ ಇದರಲ್ಲಿ ಭೈರತಿ ಬಸವರಾಜ್ ಅವರ ವಿರುದ್ಧ ಕೇಳಿಬಂದಂತ ಆರೋಪ, ಪ್ರಮುಖ ಆರೋಪಿಗಳ ಜೊತೆಗೆ ಇವರು ಸಂಪರ್ಕದಲ್ಲಿದ್ರು ಅನ್ನುವಂಥ ಆರೋಪ, ಜೊತೆಗೆ ಬಿಕ್ಲು ಶಿವನಿಗೆ ಬೆದರಿಕೆಯೂ ಕೂಡ ಹಾಕಿದ್ರು ಅನ್ನುವಂಥ ಆರೋಪ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ರು. ಈಗ ಪ್ರಯತ್ನದಲ್ಲಿ ಯಶ ಸಿಕ್ಕಿದೆ. ಇವತ್ತು ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ನೇರ ಸಂಪರ್ಕದಲ್ಲಿ. ಕಿರಣ್ಣ, ಇವತ್ತು ಏನೇನು? ರಕ್ಷದ್, ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಭೈರತಿ ಬಸವರಾಜನ್ನ ನಿನ್ನೆ ಬಂಧನ ಮಾಡಿರ್ತಕ್ಕಂಥದ್ದು. ಅಹಮದಾಬಾದ್ನ ಗುಜರಾತ್ನ ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ. ಆ ಸಂದರ್ಭದಲ್ಲೇ ದೇವನಹಳ್ಳಿ ACP ಆಗಿರ್ತಕ್ಕಂಥ ಹರ್ಷ ಅವರು ಅವರನ್ನ ವಶಕ್ಕೆ ಪಡಿತಾರೆ. ಅಲ್ಲಿ ಏನು ಏರ್ಪೋರ್ಟ್ ಅಥಾರಿಟಿ ಪ್ರಕಾರ ಲೋಕಲ್ ಪೊಲೀಸು ಅವರನ್ನ ಕಸ್ಟಡಿಗೆ ತೆಗೆದುಕೊಬೇಕಾಗತ್ತೆ. ನಂತರ CID ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ದೇವನಹಳ್ಳಿ ACPನೇ ಸಹ ಖುದ್ದಾಗಿ ಬಂದೋಬಸ್ತ್ ತೆಗೆದುಕೊಂಡ್ಬಂದು ಅವರನ್ನ ವಶಕ್ಕೆ ಪಡೆದು CID ಕಚೇರಿಗೆ ತಂದು ಬಿಟ್ಟಿರ್ತಕ್ಕಂಥದ್ದು. CID ಕಚೇರಿಯಲ್ಲಿ ಭೈರತಿ ಬಸವರಾಜ್ ಇರ್ತಕ್ಕಂಥದ್ದು. A5 ಆರೋಪಿಯಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಮೇಲೆ ಏನು ಗುರುತರ ಆರೋಪಗಳಿದಾವೆ ಅನ್ನೋದನ್ನ ನೋಡೋದಾದ್ರೆ, ಇವರು ಆರೋಪಿ A1 ಆಗಿದ್ದಂತ ಜಗ್ಗಾ ಜೊತೆ ಸಾಕಷ್ಟು ಕಾಂಟ್ಯಾಕ್ಟ್ ಇದ್ದಿರ್ತಕ್ಕಂಥದ್ದು. ಮತ್ತೆ ಈ ಹಿಂದೆ ಕೂಡ ಬಿಕ್ಲು ಶಿವನಿಗೆ ಥ್ರೆಟ್ನಿಂಗ್ ಮಾಡಿದ್ರು. ಮತ್ತೆ ಕ್ಲೋಸ್ ಅಸೋಸಿಯೇಟ್ ಏನಿದ್ದಾರೆ ಇವರೆಲ್ಲರೂ ಸಹ ಆರೋಪಿಗಳೇನಿದ್ದಾರೆ ನಿರಂತರವಾಗಿ ಹಿಂದಿನ ದಿನ ಕೊಲೆ ದಿನ ಎಲ್ಲವೂ ಸಹ ಕಾಂಟ್ಯಾಕ್ಟ್ ನಲ್ಲಿದ್ರು. ಮತ್ತೆ ಒಂದೇ PNR ನಂಬರ್ ನಲ್ಲೂ ಸಹ ಕುಂಭಮೇಳಕ್ಕೆ ಹೋಗಿದ್ರು. ಮತ್ತೆ ಇವರೆಲ್ಲ ಆರೋಪಿಗಳ ಜೊತೆ ಸಾಕಷ್ಟು ಜಮೀನು ವಿಚಾರವಾಗಿ ಮತ್ತೆ ಸೈಟ್ ವಿಚಾರವಾಗಿ ಬಿಕ್ಲು ಶಿವನಿಗೆ ಜೊತೆ ಗಲಾಟೆ ನಡೆದಿತ್ತು. ಬಿಕ್ಲು ಶಿವ ಏನಿದ್ದಾನೆ ಆತನಿಗೆ ನನಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ 2025 ಜನವರಿ 4ರಂದು ಬೆಂಗಳೂರು ಅಂದಿನ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಭೈರತಿ ಬಸವರಾಜು, ಜಗ್ಗಾ ಅಲಿಯಾಸ್ ಜಗದೀಶು ಸೇರಿದಂತೆ ಅಜಿತ್ ಸೇರಿದಂತೆ ಈ ಎಲ್ಲಾ ಆರೋಪಿಗಳಿಂದ ನನಗೆ ಥ್ರೆಟ್ನಿಂಗ್ ಇದೆ, ನನಗೆ ಕೊಲೆ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿ ಕಮಿಷನರ್ಗೆ ದೂರು ಕೊಡ್ತಾರೆ. ಮತ್ತೆ ರಾಮಮೂರ್ತಿ ನಗರ ಮತ್ತೆ ಭಾರತಿ ನಗರ ಪೊಲೀಸ್ ಠಾಣೆಗೂ ಸಹ ದೂರನ್ನ ನೀಡಿದ್ರು. ಆದ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ. ಮತ್ತೆ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಭೈರತಿ ಸಹಚರ ಆಗಿರ್ತಕ್ಕಂಥ ಜಗ್ಗಾ ಮತ್ತೆ ಬಿಕ್ಲು ಶಿವ ಅವರ ಜೊತೆ ಗಲಾಟೆ ಆಗ್ತಾ ಇರ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಇದೆಲ್ಲದರ ನಂತರ ಜಮೀನು ವಿಚಾರವಾಗಿ ಗಲಾಟೆ ಆಗಿ ಮತ್ತೆ ಹಳೆ ವೈಷಮ್ಯದಿಂದ ಕೊಲೆ ಮಾಡಿರೋದು ಗೊತ್ತಾಗುತ್ತೆ. ಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ಜುಲೈ 15ರಂದು ಕೊಲೆ ನಂತರ ಪ್ರಕರಣ ದಾಖಲಾಗುತ್ತೆ. ಅದನ್ನ ತನಿಖೆ ನಡೆಸ್ತಾರೆ. ACP ನೇತೃತ್ವದ ತನಿಖಾ ತಂಡ ಭೈರತಿ ಬಸವರಾಜನ್ನ ಕರೆಸಿ ವಿಚಾರಣೆ ನಡೆಸ್ತಾರೆ. ನಂತರ ಅವರು ಹೈಕೋರ್ಟ್ ನಲ್ಲಿ ಸಹ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಪಡೆದಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಜಾಮೀನು ರಿಜೆಕ್ಟ್ ಆದ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ CID ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬಂಧಿಸಿ ಇವತ್ತು ಮೆಡಿಕಲ್ ಟೆಸ್ಟ್ ನಡೆಸಿ ಕೋರ್ಟ್ಗೆ ಹಾಜರುಪಡಿಸೋ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.